ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಸೆಕೆಂಡ್ ಪಿ ಯು ಸಿಯಲ್ಲಿ ಪ್ರೆಸೆಂಟ್ಲಿ ಯಾರ್ಯಾರು ಓದ್ತಾ ಇದ್ದೀರಾ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದಾನೆ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ KSEAB ಅಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ಏನು ಬಿಟ್ಟಿದ್ದಾರೆ, ನಿಮಗೆ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗು, ಇದು ಟೆಂಟೇಟಿವ್, ಇಟ್ ಈಸ್ ಅಂದರೆ ಎಕ್ಸಾಕ್ಟಾಗಿ ಇದೇ ಬರುತ್ತಂತಲ್ಲ, ಬಟ್ ಆಲ್ಮೋಸ್ಟ್ ಇದೇ ಬರುತ್ತೆ. ಯಾಕಂದರೆ ಟೆಂಟೇಟಿವನ್ನು ಫಾಲೋ ಮಾಡ್ತಾರೆ. ಜಸ್ಟ್ 1 or 2 days ಆರ್ 1 week ಅಷ್ಟು ಆಚೆ ಈಚೆ ಆಗ್ಬೋದು ಅಷ್ಟೇ. ಅಂದರೆ ಪ್ರೀಪೋನ್ ಆಗೋದಿಲ್ಲ, ಆದರೆ ಪೋಸ್ಟ್ಪೋನ್ ಆಗ್ಬೋದು ಅಷ್ಟೇ. ಪ್ರೀಪೋನ್ ಆಗೋದು ತುಂಬ ರೇರ್, ಆಯಿತಾ. ಪೋಸ್ಟ್ಪೋನ್ ಆಗ್ಬೋದು, ಬಟ್ ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಅಕಾರ್ಡಿಂಗ್ ಟು ದಿಸ್ ನೀವು ಇವಾಗ ಪ್ಲ್ಯಾನ್ ಮಾಡಬೇಕಾಗತ್ತೆ ಪ್ರತಿಯೊಬ್ಬ ಸ್ಟೂಡೆಂಟ್ಸಿಗೂ, ಆಯಿತಾ. ನಾನಿಲ್ಲಿ ಹೆಚ್ಚಾಗಿ ಸೈನ್ಸ್ ಸ್ಟೂಡೆಂಟ್ಸ್ಗಳ ಬಗ್ಗೆ ಮಾತಾಡ್ತೇನೆ. ಈವನ್ ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೂ ಹೇಳ್ತಾ ಇರೋದು, ಯಾವುದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಅಂತ ಇರುತ್ತೆ, ಲೈಕ್ ಅಕೌಂಟೆನ್ಸಿ ಇರ್ಬೋದು, ನಿಮ್ಮದು ಬಿಸ್ನೆಸ್ ಸ್ಟಡಿ ಇರ್ಬೋದು, ಅದನ್ನು PUC ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇರ್ಬೋದು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೂಡ ಇದರ ಮಾರ್ಕ್ಸನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಯು ಹ್ಯಾವ್ ಮೋರ್ ದ್ಯಾನ್ ಇನಫ್ ಟೈಮ್ ಸ್ಟೂಡೆಂಟ್ಸ್. ಓಕೆ, ಟೈಮ್ ಟೇಬಲ್ ನೋಡಿ ಸ್ಟೂಡೆಂಟ್ಸು, ನಾನು ಡೌನ್ಲೋಡ್ ಮಾಡಿದ್ದೇನೆ, ಅದು ನಿಮ್ಮ ಎದುರುಗಡೆ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ ನೋಡಿ. ಟೈಮ್ ಟೇಬಲ್ ಏನು ಹೇಳುತ್ತೆ ಕೇಳಿದ್ರೆ, ಟೆಂಟೇಟಿವ್ ಟೈಮ್ ಟೇಬಲ್ ಫಾರ್ ಸೆಕೆಂಡ್ PUC ಎಕ್ಸಾಮಿನೇಷನ್ 1. ಆ್ಯಸ್ ಯು ನೋ, ಲಾಸ್ಟ್ ಇಯರಿಂದ ಏನು ಮಾಡಿದ್ದಾರೆ, 3 ಎಕ್ಸಾಮ್ಸ್ ಅಂತ ಮಾಡಿದ್ದಾರೆ. ಸೊ ಅದರಲ್ಲಿ ನೀವು ಫಸ್ಟಲ್ಲಿ ನಿಮ್ಗೆ ಇನ್ ಕೇಸ್ ಸ್ಯಾಟಿಸ್ಫೈ ಆಗದಿದ್ದರೆ ಸೆಕೆಂಡನ್ನು ಬರೀಬೋದು. ಬಟ್ ಲಾಸ್ಟ್ ಟೈಮ್ ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಇದ್ದಿತ್ತು. ಏನಾಯಿತು ಅಂತ ಕೇಳಿದರೆ, ಸೆಕೆಂಡ್ ಎಕ್ಸಾಮ್ ಇದು ಕನ್ಸಿಡ್ರೇಷನ್ ತಗೊಳ್ತೇವೆ ಅಂತೇಳಿ ತುಂಬ ಕನ್ಫ್ಯೂಷನ್ಸ್ಗಳಾಗಿತ್ತು. ಅದಕ್ಕೋಸ್ಕರ ಸೆಕೆಂಡ್ ಎಕ್ಸಾಮಿಗೋಸ್ಕರ ಕೂತ್ಕೊಳ್ಬೇಡಿ. ಫಸ್ಟ್ ಎಕ್ಸಾಮಲ್ಲೇ ಒಳ್ಳೆ ಮಾರ್ಕ್ಸನ್ನು ತೆಗೆದು ಬೆಟರ್ ಕಾಲೇಜಿಗೆ ಹೋಗಲಿಕ್ಕೆ ಟ್ರೈ ಮಾಡಿ. ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂಡ ನಿಮ್ಗೇನು ಟೆನ್ಷನ್ ಇರೋದಿಲ್ಲ. ಸೊ ಒನ್ಸ್ ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಎಕ್ಸಾಮು, ಬೋರ್ಡ್ ಎಕ್ಸಾಮ್ ಮುಗಿದ ನಂತರ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಅದಕ್ಕೋಸ್ಕರ ಫಸ್ಟ್ ಎಕ್ಸಾಮಲ್ಲೇ ಒಳ್ಳೆ ಮಾರ್ಕ್ಸನ್ನು ತೆಗಿಲಿಕ್ಕೆ ಟ್ರೈ ಮಾಡಿ. ನಾನು ಸೆಕೆಂಡಲ್ಲಿ ತೆಗಿತೇನೆ, ಆ ಮಾರ್ಕ್ಸಿಂದ ಇಂಪ್ರೂವ್ ಆಗುತ್ತೆ ಅಂತ ಇದು ಬೇಡ, ಆಯಿತಾ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಹೇಳ್ತಾ ಇರೋದು. ಸೊ ಫಸ್ಟ್ ಎಕ್ಸಾಮಲ್ಲಿ ಏನು ನಿಮಗೆ ಮಾರ್ಕ್ಸ್ ಬರುತ್ತೆ ಅದನ್ನು ಕನ್ಸಿಡರೇಷನ್ ತೊಗೊಂಡ್ರೆ ಬೆಟರ್. ಯಾಕಂತ ಕೇಳಿದ್ರೆ, ಕೆಲವು ಟೈಮ್ ಏನಾಗುತ್ತೆ, ನಮಗೆ ಬೋರ್ಡಿಂದ ಸರಿಯಾದಂಥ ಕ್ಲಾರಿಟಿ ಇರೋದಿಲ್ಲ. ಏನಾಗಿರುತ್ತೆ ಅಂತ ಕೇಳಿದರೆ, ಸ್ಟಾರ್ಟಿಂಗ್ ಏನು ಹೇಳ್ತಾರೆ, ಸೆಕೆಂಡ್ ಎಕ್ಸಾಮನ್ನು ಕನ್ಸಿಡರೇಷನ್ ತಗೊಳ್ತೇವೆ ಯಾವುದಕ್ಕೆ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಹೇಳ್ತಾರೆ. ಕೆಲವು ಟೈಮ್ ಏನಾಗುತ್ತೆ, ಲಾಸ್ಟ್ ಟೈಮ್ ಹಾಗೆ ಆಗಿತ್ತು, ಆಮೇಲೆ ತಗೊಳ್ಳಿಲ್ಲ, ಕೆಲವ್ರದ್ದು ಕನ್ಸಿಡರೇಷನ್ ಮಾಡಲಿಲ್ಲ. ಸೊ ಅದೆಲ್ಲ ಆಗಿತ್ತು. ಬಟ್ ಕೆಲವು ಟೈಮ್ ಇದಾಗುತ್ತೆ. ಬಟ್ ಆ ಕನ್ಫ್ಯೂಷನ್ಸ್ ಬೇಡ. ಅದಕ್ಕೋಸ್ಕರ ಫಸ್ಟ್ ಎಕ್ಸಾಮಲ್ಲೇ ಒಳ್ಳೆಯದನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಇಲ್ಲೂ ನೋಡಿ, Saturday 1/3/2025 ಅಂದರೆ ಫ್ರಾಮ್ ಟುಡೇ, ಇವತ್ತು 17, ನಾನು 20 ಅಂತ ತೊಗೊಂಡ್ರೆ ಈ ಮಂತಲ್ಲಿ ಒಂದು 10 days, 10 to 12 days, January, February 2 months. ನಿಮಗೆ ಮಾರ್ಚ್ ಸ್ಟಾರ್ಟಿಂಗ್ 1/3/2025 ಮಾರ್ಚಿನ ಸ್ಟಾರ್ಟಿಂಗಲ್ಲೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ 2 months ಮಾತ್ರ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಇಯರಲ್ಲಿ 2025ಅಲ್ಲಿ. 60 days ಅಂತ ತೊಗೊಂಡ್ರು, ಇಲ್ಲಿ ಒಂದು 12 days ಅಂತ ತೊಗೊಂಡ್ರೆ 72 days ಇದೆ ಸ್ಟೂಡೆಂಟ್ಸ್, ಆಯಿತಾ. 72 days ನೀವು ಏನು ಮಾಡ್ತೀರ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ 72 days ನಿಮಗೆ ಎಷ್ಟು ಹಾರ್ಡ್ ವರ್ಕ್ ಮಾಡಲಿಕ್ಕಾಗುತ್ತೆ ಅಷ್ಟು ಹಾರ್ಡ್ ವರ್ಕ್ ಮಾಡಿ, ಆಯಿತಾ. ಈಗ ಓದಬೇಕಂತಂದರೆ ಅಕಾರ್ಡಿಂಗ್ ಟು ಮೈ, ನೀವು ಯಾವ ರೀತಿ ಪ್ಲ್ಯಾನ್ ಅಂದರೆ, ನನ್ನ ಪ್ಲ್ಯಾನ್ ಪ್ರಕಾರ ಅಕಾರ್ಡಿಂಗ್ ಟು ಮೈ ಪ್ಲ್ಯಾನ್, ನಿಮ್ಗೆ ಯಾವುದು ತುಂಬ ಟಫ್ ಆಗಿರುತ್ತೆ ಅದನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಇವತ್ತಿಂದಲೇ ಒಂದು ಟೈಮ್ ಟೇಬಲ್ ಹಾಕಿ. ಡೈಲಿ ನಿಮ್ಮ ಕಾಲೇಜಿದು ಏನು ಹೇಳ್ತಾರೆ, ಲ್ಯಾಬ್ ಎಕ್ಸಾಮ್ಸು, ಅಸೈನ್ಮೆಂಟ್ಸು, ಏನು ರೆಕಾರ್ಡ್ ಬರೆಯೋದು, ಇದು ಎಲ್ಲ ಬಿಟ್ಟು ಒಂದು ಮಿನಿಮಮ್ ಒಂದು 2 to 3 hours ಓದಲಿಕ್ಕೆ ಇಟ್ಕೊಳ್ಳಿ ಇವಾಗಲೇ ಸ್ಟೂಡೆಂಟ್ಸ್. ಯಾಕಂದರೆ ಲಾಸ್ಟ್ ಮೂಮೆಂಟಿಗೆ ನಾನು ಓದಿ ಮಾರ್ಕ್ಸ್ ತೆಗಿಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬೋರ್ಡ್ಸಿಗೆ ನೀವು ಮಾರ್ಕ್ಸ್ ತೆಗಿಬೋದು. ಯಾಕಂದರೆ ಒಂದೊಂದು ಚಾಪ್ಟರಿಂದ ಇಂತಿಷ್ಟು ಫಿಕ್ಸ್ಡ್ ಕ್ವಶನ್ಸ್ ಅಂತ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಕಾಂಪಿಟೇಟಿವ್ ಎಕ್ಸಾಮ್, ನೀವೇನು ಓದಿರ್ತೀರೋದು ಸಾಕಾಗೋದಿಲ್ಲ. ಓಕೆ, ಮತ್ತೊಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಬೋರ್ಡ್ಸಿಗಿರ್ಬೋದು ಅಥವಾ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಿಗಿರ್ಬೋದು, NCERT ಇದನ್ನು ನೀವು ಭಗವದ್ಗೀತೆ ಅಂತಾದರೂ ಅಂದ್ಕೊಳ್ಳಿ, ಅಥವಾ ಬೈಬಲ್ ಆದರೂ ಅಂದ್ಕೊಳ್ಳಿ, ಕುರಾನ್ ಆದರೂ ಅಂದ್ಕೊಳ್ಳಿ, ತ್ರಿಪಿಟಕ ಆದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಇಟ್ ಈಸ್ ದ ಬೇಸ್. ನೆನ್ಪಿಟ್ಕೊಳ್ಳಿ, NCERT. ಓಕೆ, NCERT ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಬೋರ್ಡ್ಸಿಗೂ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ. ಅದಾದ ಮೇಲೆ ನೀವು ಬೇಕಾದರೆ ಯಾವುದಾದ್ರೂ ಒಂದು ರೆಫರೆನ್ಸ್ ಬುಕ್ಕನ್ನು ಇಟ್ಕೊಂಡು, ಒಳ್ಳೆ ಸ್ಟ್ಯಾಂಡರ್ಡೈಸ್ಡ್ ರೆಫರೆನ್ಸನ್ನು ಬುಕ್ಕನ್ನು ಇಟ್ಕೊಂಡು ಅದನ್ನು ಕೂಡ ರೆಫರ್ ಮಾಡ್ಬೋದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದಾಗ ನಿಮ್ಗೆ ತುಂಬ ಇದು ಬರುತ್ತೆ, ಐಡಿಯಾಸ್ ಬರುತ್ತೆ, 100% ಐಡಿಯಾ ಬರುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ NCERTನ ಮಿನಿಮಮ್, ಎಲ್ರಿಗೂ ಹೇಳ್ತಾ ಇರೋದು, ಮಿನಿಮಮ್ ಒಂದು 3 times ರಿವಿಷನ್ ಮಾಡಲೇಬೇಕು. 3 times ರಿವಿಷನ್ ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ಟೈಮ್ ನೀವು ಇವಾಗಲೇ ಸ್ಟಾರ್ಟ್ ಮಾಡಬೇಕು. ಲಾಸ್ಟ್ ನನಗೆ ಎಕ್ಸಾಮ್ ಇದ್ದಾಗ ನಾನು ಓದ್ತೇನೆ ಅವಾಗ ಆಗೋದಿಲ್ಲ ಸ್ಟೂಡೆಂಟ್ಸ್. ಟೈಮ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅವಾಗ ಆಗೋದಿಲ್ಲ. ಅದಕ್ಕೆ ಇವಾಗಲೇ ಸ್ಟಾರ್ಟ್ ಮಾಡಿ. ಅಕಾರ್ಡಿಂಗ್ಲಿ ಇವಾಗಲೇ ಒಂದು 2 to 3 hours ಡೈಲಿ ಓದಲಿಕ್ಕೆ ಒಂದು ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿ. ಯಾವುದು ತುಂಬ ಟಫ್ ಆಗುತ್ತೆ ಅದಕ್ಕೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಿ. ಸೊ ಇಲ್ಲಿ ನೀವು 95+% ತೆಗಿಲಿಕ್ಕೆ ಏನೂ ಕಷ್ಟ ಇಲ್ಲ, ನೀವು ಇವಾಗಲೇ ಸ್ಟಾರ್ಟ್ ಮಾಡಿದರೆ. ಸೊ ದಿಸ್ ಈಸ್ ದ ಬೆಸ್ಟ್ ಟೈಮ್ ಸ್ಟೂಡೆಂಟ್ಸ್. ರಿಲೀಸ್ ಆಗಿ ತುಂಬ ದಿನ ಆಗಿದೆ,
ಟೈಮ್ ಟೇಬಲ್. ಬಟ್ ನಾನು ವೀಡಿಯೋ ಇವಾಗ ಮಾಡ್ತಾ ಇದ್ದೇನೆ, ದಯವಿಟ್ಟು ಇನ್ನಾದರೂ ಸ್ಟಾರ್ಟ್ ಮಾಡಿ. ನಾಳೆ ಅಂತ ಸ್ಟಾರ್ಟ್ ಮಾಡಬೇಡಿ. ಓಕೆ, ಇವಾಗ ನೋಡಿ ಸ್ಟೂಡೆಂಟ್ಸ್ 1/3/2025ಗೆ ಕನ್ನಡ ಇದೆ ಆಯಿತಾ, ಲ್ಯಾಂಗ್ವೇಜ್ ಫಸ್ಟ್ ಎಕ್ಸಾಮ್. ಲ್ಯಾಂಗ್ವೇಜನ್ನೆಲ್ಲ ಲಾಸ್ಟ್ 2-3 ಡೇಸ್ ಇದ್ದಾಗ ಓದ್ಕೊಂಡ್ರು ಸಾಕು. ಇವಾಗ ನೀವು ಮಾಡಬೇಕಾಗಿದ್ದು ಮೇಯ್ನು ನಿಮ್ಮ PCM ಸೈನ್ಸ್ ಸ್ಟೂಡೆಂಟ್ಸ್ಗೆ, ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಅಕೌಂಟೆನ್ಸಿ, ಬಿಸ್ನೆಸ್ಸು, ಯಾವ್ದು ಮೇನ್ ಸಬ್ಜೆಕ್ಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಇವಾಗಲೇ ಆಯಿತಾ. ಪ್ರತಿಯೊಂದು ಸಬ್ಜೆಕ್ಟನ್ನು ಮಿನಿಮಮ್ 3 ಟೈಮ್ಸ್ ರಿವಿಷನ್ ಮಾಡಬೇಕು. 1 ಟೈಮ್ ಕಂಪ್ಲೀಟ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನಿಂದ ಬೇಸಿಕ್ಕಿಂದ ಸ್ಟಾರ್ಟ್ ಆಗಿ 1 ಟೈಮ್ ಅಂಡರ್ಸ್ಟ್ಯಾಂಡಿಂಗ್. ಸೆಕೆಂಡ್ ಟೈಮು ಕೆಲವೊಂದಿಷ್ಟು ಪಾಯಿಂಟ್ಗಳು ನಿಮ್ಗೆ ಅರ್ಥ ಆಗಿರೋದಿಲ್ಲ, ಕೆಲವೊಂದಿಷ್ಟು ಡೆರೈವೇಷನ್ಗಳು ಅರ್ಥ ಆಗಿರೋದಿಲ್ಲ, ಡೆಫಿನೇಷನ್ ಅರ್ಥ ಆಗಿರೋದಿಲ್ಲ, ಅದನ್ನು ಮತ್ತೆ ನೋಡೋದು, ಎಲ್ಲದನ್ನು ಮತ್ತೆ ಯಾವುದು ಗೊತ್ತಾಗಿದೆಯಲ್ಲ ಅದ್ರ ಮೇಲೆ ಜಾಸ್ತಿ ಸ್ಟ್ರೆಸ್ ಕೊಟ್ಟು ಅದನ್ನು ಓದಬೇಕು. ಥರ್ಡ್ ಟೈಮ್ ಓದಿದ್ದನ್ನು ರೀಕಾಲ್ ಮಾಡೋದು. ಥರ್ಡ್ ಟೈಮ್ ನಾನು ಎಲ್ಲಿ ಮಿಸ್ ಆಗ್ತಾ ಇದ್ದೇನೆ, ಏನು ಪ್ರಾಬ್ಲಮ್ ಆಗ್ತಾಯಿದೆ. ಫೋರ್ತ್ ಟೈಮ್ ನೀವು ಪರ್ಫೆಕ್ಷನ್ ಆ ಲೆವೆಲಿಗೆ ಬಂದಿರುತ್ತೆ. ಓಕೆ, ರಿಪೀಟೆಡ್ ರೀಡಿಂಗ್ ಈಸ್ ದ ಕೀ ಅಷ್ಟೇ ಸ್ಟೂಡೆಂಟ್ಸು. ಆ್ಯಂಡ್ NCERT ಈಸ್ ದ ಬೇಸಿಕ್ ಆಯಿತಾ. ನಾನು ಹೇಳಿದೆಯಲ್ಲ, ನಿಮ್ಮ ಧರ್ಮ ಗ್ರಂಥಗಳು ಯಾವುದಿದೆ ಎಲ್ಲದೂ ಅದೇ NCERT ಫಾರ್ ಯುವರ್ ಸ್ಟಡೀಸ್ ನಾನು ಹೇಳ್ತಾ ಇರೋದು. ಓಕೆ, ಸೊ ಫಸ್ಟು ಕನ್ನಡ 2/3/2025 ಸಂಡೇ ಇಟ್ಸ್ ಅ ಹಾಲಿಡೇ. 3/3/2025 ಆವಾಗ ನಿಮಗೆ ಮ್ಯಾಥ್ಸ್. ಸೊ ಕನ್ನಡ ಆದಮೇಲೆ ನಿಮಗೆ 1 ಡೇ ಟೈಮ್ ಇದೆ. ಲ್ಯಾಂಗ್ವೇಜಲ್ಲ ನೀವೇ ಕನ್ನಡ ಅಷ್ಟು ಕಷ್ಟ ಅನ್ಸೋದಿಲ್ಲ. ಅದಾದಮೇಲೆ ನಿಮಗೆ 1.5 ಡೇ ಟೈಮ್ ಇರುತ್ತೆ. ಅಲ್ಲಿ ಮ್ಯಾಥಮೆಟಿಕ್ಸನ್ನು ಮಾಡಿದರೆ ಬೆಟರ್ ಆಯಿತಾ. ಮ್ಯಾಥಮೆಟಿಕ್ಸ್ ಅದಕ್ಕೂ ಮುಂಚೆ ನೀವು ಒಂದು 3 to 4 ಟೈಮ್ಸ್ ರಿವಿಷನನ್ನು ಮಾಡಿ ಆ ಪರ್ಫೆಕ್ಷನ್ ಲೆವೆಲಿಗೆ ಹೋಗಿದ್ದರೆ ನಿಮಗೆ ಇದು ಈಸಿ ಆಗುತ್ತೆ. ಸೊ 2/3/2025ಗೆ ನಿಮಗೆ ಮ್ಯಾಥಮೆಟಿಕ್ಸ್ ಇರುತ್ತೆ. ಆಮೇಲೆ ಅಗೇನ್ 1 ಡೇ ಬ್ರೇಕ್ ಇದೆ, ಅಲ್ಲಿ ನಿಮಗೆ ಮತ್ತೆ ಲ್ಯಾಂಗ್ವೇಜ್ ದೋಸು ಟುಕ್ ಸಂಸ್ಕೃತದ ಬೇರೆ ಯಾವುದೋ ಲ್ಯಾಂಗ್ವೇಜನ್ನು ತೊಗೊಂಡಿರ್ತಾರಲ್ಲ ಅವರಿಗೆ 4/3/2025. ಸೊ ಕರ್ನಾಟಕ ಸ್ಟೂಡೆಂಟ್ಸ್ಗೆ ನಾನು ನೋಡಿ ಪ್ರಕಾರ ಅಲ್ಲಿ ಇರೋ ಲ್ಯಾಂಗ್ವೇಜಲ್ಲಿ ಸಂಸ್ಕೃತ ಮಾತ್ರ ಇರುತ್ತೆ, ಮತ್ತು ಯಾವುದು ಇಲ್ಲ, ಮಲಯಾಳಂ ಅದು ಯಾವುದು ಇಲ್ಲ. ಸೊ 4/3/2025 ಇಟ್ ಈಸ್ ಸಂಸ್ಕೃತ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಸಂಸ್ಕೃತ ಇರುತ್ತೆ. 5/3/2025 ಇಮಿಡಿಯೇಟಾಗಿ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಈಗ ಯಾರಿಗೆ ಸ್ವಲ್ಪ ಟಫ್ ಆಗುತ್ತೆ ಅಂತ ಕೇಳಿದ್ರೆ, ಯಾರು ಸ್ಟ್ಯಾಟ್ಸ್ ತೊಗೊಂಡು ಲ್ಯಾಂಗ್ವೇಜ್ ಸಂಸ್ಕೃತ ತೊಗೊಂಡಿದ್ದರೆ ನಿಮಗೆ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇರುತ್ತೆ. ಓಕೆ, ಸ್ಟಾರ್ಟಿಂಗ್. ಬಟ್ ಅಲ್ಲಿ ನಿಮಗೆ ಕೋರ್ ಸಬ್ಜೆಕ್ಟ್ ಅಂತ ಆಗ್ತಾ ಇರೋದು ಮ್ಯಾಥ್ಸ್ ಒಂದೇ. ಅದಾದ ನಂತರ ಸ್ಟ್ಯಾಟ್ಸ್ ಒಂದಿರುತ್ತೆ. ಸ್ಟ್ಯಾಟ್ಸ್ ಎನಿವೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಅಲ್ಲ, ಎಲ್ಲ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಟ್ಯಾಬ್ಯುಲರ್ ಕಾಲಮ್ಸ್ ಮಾಡೋದು, ಪೈ ಚಾರ್ಟ್ ಅದೆಲ್ಲ ಇರುತ್ತೆ, ಮಾಡ್ಬೋದು, ಏನು ಅಷ್ಟು ಕಷ್ಟ ಅನಿಸೋದಿಲ್ಲ ಆಯಿತಾ. ಅದಾದ ಮೇಲೆ ನಿಮಗೆ 6/3/2025 ಎಕ್ಸಾಮ್ ಇಲ್ಲ ಯಾರಿಗೂ. 7/3 ಫಿಸಿಕ್ಸ್ ಇರುತ್ತೆ. ಓಕೆ, ಫಿಸಿಕ್ಸ್ 7/3 ಇರುತ್ತೆ. 8 ಹಿಂದಿ ಇರುತ್ತೆ, 8ಗೆ ಹಿಂದಿ. ಅದಾದ ನಂತರ 9ಗೆ ನೆಕ್ಸ್ಟ್ ಹಾಲಿಡೇ. 10ಗೆ ಎಗೇನು ಆಪ್ಷನ್ ಕನ್ನಡದ ಯಾವುದು ಅಕೌಂಟೆನ್ಸಿ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್, ಸೈನ್ಸ್ ಅವ್ರಿಗೆ ಇಲ್ಲ ಇಲ್ಲಿ. 11ಗೆ ಎಕ್ಸಾಮ್ ಇಲ್ಲ. 12ಗೆ ಕೆಮಿಸ್ಟ್ರಿ ನೋಡಿ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮಧ್ಯೆ ಇರೋ ಟೈಮನ್ನು ನೋಡಿ ನೀವು. 7 ಮತ್ತು 12. 7 ಅಂದರೆ 8, 9, 10, 11 4 ಡೇಸ್ ಟೈಮ್ ಕೊಟ್ಟಿದ್ದಾರೆ ಕೆಮಿಸ್ಟ್ರಿಗೆ ನಿಮಗೆ ಆಯಿತಾ. ಮಧ್ಯ ಯಾವುದಾದ್ರು ಒಂದು ಸಬ್ಜೆಕ್ಟ್ ಇದ್ದರೆ, ಅಂದರೆ ಹಿಂದಿ ಲ್ಯಾಂಗ್ವೇಜ್ ಇದ್ದರೆ ಲ್ಯಾಂಗ್ವೇಜ್ ಬರುತ್ತೆ. ನೀವೇ ಲ್ಯಾಂಗ್ವೇಜನ್ನು ಆಲ್ರೆಡಿ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಬೆಟರ್ ಆಯಿತಾ. ಕೆಮಿಸ್ಟ್ರಿ 13 ಎಕನಾಮಿಕ್ಸ್ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸು. 14 ಇಲ್ಲ. 15th ಇಂಗ್ಲೀಷ್ ಇದೆ. ಸೊ 2 ಡೇಸ್ ಟೈಮ್ ಸಿಗುತ್ತೆ. 16th ಎಕ್ಸಾಮ್ ಇಲ್ಲ. 17th ಜಾಗ್ರಫಿ ಆರ್ ಬಯಾಲಜಿ ಸ್ಟೂಡೆಂಟ್ಸ್ಗೆ 17th ಇರುತ್ತೆ. ಅಂದರೆ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮಧ್ಯೆ ಅರೌಂಡ್ 4 ಡೇಸ್ ಟೈಮ್ ಇದೆ. 13, 14, 15, 16 4 ಡೇಸ್ ಟೈಮ್ ಇದೆ, ಸರಿನಾ. ಅದಾದಮೇಲೆ 18ಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಅದೇ ಹೇಳ್ದೆಲ್ಲ, ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ತಗೊಂಡವರಿಗೆ ಎಲ್ಲಿ ನಿಮಗೆ ಕೆಮಿಸ್ಟ್ರಿ ಆದಮೇಲೆ 12 ಆದಮೇಲೆ ನೆಕ್ಸ್ಟ್ ಎಕ್ಸಾಮ್ ನಿಮ್ಗೆ ಇರೋದು 18, ಅರೌಂಡ್ 5 ಡೇಸ್ ಟೈಮ್ ಸಿಗುತ್ತೆ. ಆ್ಯಂಡ್ 19th ಉಳಿದಿರುವಂಥ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಇದು ಯಾರಿಗೂ ಇರೋದಿಲ್ಲ. ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ಗಳು ನೋಡಿ, ನಿಮಗೆ ಕೆಮಿಸ್ಟ್ರಿ ಲಾಸ್ಟ್ ಸ್ಟಾರ್ಟ್ಸ್ ತೊಗೊಂಡವರಿಗೆ 12/3/2025 ಎಕ್ಸಾಮ್ ಎಂಡ್ ಆಗುತ್ತೆ. ಆವತ್ತಿಂದಲೇ ನೀವು ನಿಮ್ಮ ಏನು ಹೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಅದೇ ನಿಮಗೆ ಕಂಪ್ಯೂಟರ್ ಸೈನ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ತೊಗೊಂಡಂಥ ಸ್ಟೂಡೆಂಟ್ಸ್ಗೆ 18, ಬಯಾಲಜಿ ಸ್ಟೂಡೆಂಟ್ಸ್ಗೆ 17 till 18ವರೆಗೆ ಇದೆ ಆಯಿತಾ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಅಕಾರ್ಡಿಂಗ್ಲಿ ಇವಾಗಲೇ ಪ್ಲ್ಯಾನ್ ಮಾಡಿ. NCERT ಬೇಸಿಕ್ ಸ್ಟೂಡೆಂಟ್ಸು ಫಸ್ಟು NCERT ಕಂಪ್ಲೀಟ್ ಮಾಡಿ. ಅದಾದ ನಂತರ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿ. ಒಂದು 4 years ಕ್ವಶನ್ ಪೇಪರ್ನ ತೊಗೊಂಡು ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ, ಯಾವ್ದು ರೀತಿ ಕ್ವಶನ್ ಕೇಳ್ತಾ ಇದ್ದಾರೆ, ಅಲ್ಟಿಮೇಟಾಗಿ ಯಾವುದೋ ಒಂದು ಕ್ವಶನ್ಸನ್ನು ಯಾವುದೊಂದು ಕಾನ್ಸೆಪ್ಟ್ ಮೇಲೆ ಅವ್ರು ಕ್ವಶನ್ನ ಕೇಳ್ತಾ ಇದ್ದಾರೆ. ಬಟ್ ಸ್ವಲ್ಪ ಕೇಳುವಂಥ ರೀತಿ ಚೇಂಜ್ ಆಗಿರ್ಬೋದು, ಟೈಪ್. ಲೈಕ್ ಕೆಲವೊಂದು ಟೈಮ್ ಡೈರೆಕ್ಟ್ ಕೇಳ್ತಾರೆ, ಕೆಲವೊಂದು ಟೈಮ್ ನಿಮಗೆ ಸ್ವಲ್ಪ ಉಲ್ಟಾ ಕೇಳ್ತಾರೆ. ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನೀವು ಒಂದು 3 to 4 ಟೈಮ್ಸ್ ರಿವಿಷನ್ ಮಾಡಿ. NCERT ಫಸ್ಟ್ ಕಂಪ್ಲೀಟ್ ಮಾಡಿ. 3 to 4 ಟೈಮ್ ರಿವಿಷನ್ ಮಾಡಲೇಬೇಕು ಸ್ಟೂಡೆಂಟ್ಸ್, ಕಂಪಲ್ಸರಿ. ಅದಕ್ಕೆ ನೀವು ಇವತ್ತಿಂದಾದರೂ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈಲಿ ಒಂದು 2 to 3 hours ಓದಿ 100%, 95% ಪ್ಲಸ್ 100% ತೆಗಿಬೋದು. ಅದರಲ್ಲೂ ನಾನು ಹೇಳ್ತಾ ಇರೋದು ನಿಮ್ಮ ಕೋರ್ ಸಬ್ಜೆಕ್ಟ್ ಏನಿದೆ. ಮತ್ತು ಮೆಡಿಕಲಿಗೆ ಹೋಗಬೇಕು ಅಂತಿದ್ರು ಬಯಾಲಜಿನೂ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲೇಬೇಕು, ಕಂಪಲ್ಸರಿ. ಓಕೆ, ಸೊ ಇದಿಷ್ಟು ವಿಡಿಯೋ ಆಯಿತಾ. ಸೊ ನೋಡಿ, ಇದು ಟೆಂಟೇಟಿವ್ ಟೈಮ್ ಟೇಬಲ್. ಬಟ್ ಇದಕ್ಕೆ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡಿ ಇವಾಗಲೇ ಪ್ರಿಪೇರ್ ಆಗಿ. ಮತ್ತೆ ಟೈಮನ್ನು ತೊಗೊಳ್ಬೇಡಿ. ಸರ್ ನನಗದಿದೆ, ನನಗಿದಿದೆ, ನನಗೆ ಆ ಕೆಲಸ ಇದೆ. ಇಲ್ಲ, ಇದು ಬೆಸ್ಟ್ ಟೈಮು. ಇನ್ನಾದರೂ ಓಕೆ, ಇಲ್ಲಿವರೆಗೆ ಏನು ನೀವು 0 ಅಂತ ಅಂದ್ಕೊಂಡು ಇವತ್ತಿಂದಾದರೂ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಟು ಆಲ್ ದ PUC ಸ್ಟೂಡೆಂಟ್ಸ್ ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿ. ನಿಮ್ಗೆ ಇನ್ ಕೇಸ್ ಸರ್ ನಮಗೆ
ಟೈಮ್ ಟೇಬಲನ್ನು ನಿಮ್ಮ ಕಡೆಯಿಂದ ಮಾಡಿಕೊಡಿ. ಅಂದರೆ ನಾವು ಒಂದು ರಫ್ ಐಡಿಯಾ ಮಾಡಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಟೈಮ್ ಟೇಬಲ್ ಹೇಗೆ ಮಾಡಬೇಕು, ನಿಮ್ಗೆ ಯಾವ ಸಬ್ಜೆಕ್ಟನ್ನು ಯಾವ ರೀತಿ ಇದು ಮಾಡಬೇಕು, ನೀವು ಸ್ಪ್ಲಿಟ್ ಮಾಡಿ ಓದಬೇಕು, ಡೈಲಿ ಎಷ್ಟು ಅವರ್ ಓದಬೇಕು ಬೇಕಾದರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತಾನೆ, ಆಯಿತಾ. ಸೊ ಈ ಒಂದು ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಏನಾದರೂ ಇದು ಬೇಕಿದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.